ಭಗವತ್ ಉಮಾಸ್ವಾಮಿ ವಿರಚಿತ ಶ್ರೀ ತತ್ವಾರ್ಥ ಸೂತ್ರ. ಮೋಕ್ಷ ಮಾರ್ಗಸ್ಯ ನೇತಾರಂ ಭಿತ್ತಾರಂ ಕರ್ಮ ಭೂಭೃತಾಂ ಜ್ಞಾತಾರಾಂ ಈಶ್ವತತ್ವಾನಾಂ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ ವಂದೇ ತದ್ಗುಣಲಬ್ಧಯೇ. पंचपरमेष्टि भगवान की जय हो. आचार्य श्री उमा स्वामी महाराज की जय हो. जिनवाणी माता की जय हो. ತತ್ವಾರ್ಥ ಸೂತ್ರ 3ನೇ ಅಧ್ಯಾಯ 10ನೇ ಸೂತ್ರ. ಭರತ, ಹೈಮಾವತ, ಹರಿ, ವಿದೇಹ, ರಮ್ಯಕ, ಹೈರಣ್ಯವತ, ಐರಾವತ ವರ್ಷಾಃ ಕ್ಷೇತ್ರಾಣಿ. ಅರ್ಥ, ಆ ಜಂಬೂ ದ್ವೀಪದಲ್ಲಿ ಭರತ, ಹೈಮಾವತ, ಹರಿ, ವಿದೇಹ, ರಮ್ಯಕ, ಹೈರಣ್ಯವತ ಮತ್ತು ಐರಾವತ ಎಂಬುದಾಗಿ 7 ಕ್ಷೇತ್ರಗಳಿವೆ. ಭರತ ಕ್ಷೇತ್ರದ ಉತ್ತರದಲ್ಲಿ ಹಿಮವನ್ ಪರ್ವತ ಇದೆ. ಪೂರ್ವ, ಪಶ್ಚಿಮ ಹಾಗೂ ದಕ್ಷಿಣದಲ್ಲಿ ಲವಣ ಸಮುದ್ರ ಇದೆ. ಭರತ ಕ್ಷೇತ್ರದ ಮಧ್ಯದಲ್ಲಿ ವಿಜಯಾರ್ಧ ಪರ್ವತ ಇದೆ. ಅದರ ಉದ್ದ ಪೂರ್ವ ಪಶ್ಚಿಮವಾಗಿದೆ ಹಾಗೂ 25 ಯೋಜನ ಎತ್ತರ ಹಾಗೂ 50 ಯೋಜನ ಅಗಲವಾಗಿದೆ. ಭೂಮಿಯಿಂದ 10 ಯೋಜನ ಮೇಲೆ ಹೋದಾಗ ಆ ವಿಜಯಾರ್ಧ ಪರ್ವತದ ದಕ್ಷಿಣ ಹಾಗೂ ಉತ್ತರ ದಿಕ್ಕುಗಳಲ್ಲಿ 2 ಶ್ರೇಣಿಗಳಿದ್ದು ಅವುಗಳಲ್ಲಿ ವಿದ್ಯಾಧರರುಗಳ ನಗರವಿದೆ. ಅಲ್ಲಿಂದ ಮತ್ತೆ 10 ಯೋಜನ ಉದ್ದ ಮೇಲೆ ಪರ್ವತದ ಮೇಲೆ 2 ಕಡೆ ಪುನಃ 2 ಶ್ರೇಣಿಗಳಿದ್ದು ಅವುಗಳಲ್ಲಿ ವೆಂತರ ದೇವತೆಗಳು ವಾಸಿಸುತ್ತಾರೆ. ಅಲ್ಲಿಂದ 5 ಯೋಜನ ಮೇಲೆ ಹೋದ ಮೇಲೆ ವಿಜಯಾರ್ಧ ಪರ್ವತದ ಶಿಖರವಿದ್ದು ಅದರ ಮೇಲೆ ಅನೇಕ ಕೂಟಗಳು ರಚಿಸಲ್ಪಟ್ಟಿವೆ. ಈ ಪರ್ವತದಲ್ಲಿ 2 ಗುಹೆಗಳು ಆ ಕಡೆ ಈ ಕಡೆ ಇವೆ. ಹಿಮವನ್ ಪರ್ವತದಿಂದ ಬಿದ್ದು ಗಂಗಾ, ಸಿಂಧು ನದಿಗಳು ಈ ಗುಹೆಗಳ ಒಳಗಿನಿಂದ ಹೊರಟು ದಕ್ಷಿಣ ಭರತಕ್ಕೆ ಬರುತ್ತದೆ. ವಿಜಯಾರ್ಧ ಪರ್ವತ ಹಾಗೂ ಈ 2 ನದಿಗಳ ಕಾರಣದಿಂದಲೇ ಭರತ ಕ್ಷೇತ್ರದಲ್ಲಿ 6 ಖಂಡಗಳಾಗಿವೆ. 3 ಖಂಡಗಳು ವಿಜಯಾರ್ಧ ಪರ್ವತದ ಉತ್ತರ ದಿಕ್ಕಿನಲ್ಲಿ ಇವೆ ಮತ್ತು 3 ಖಂಡಗಳು ದಕ್ಷಿಣ ದಿಕ್ಕಿನಲ್ಲಿ ಇದೆ. ದಕ್ಷಿಣದ 3 ಖಂಡಗಳ ಮಧ್ಯದ ಖಂಡವನ್ನು ಆರ್ಯಖಂಡ ಎನ್ನುವರು. ಉಳಿದ 5 ಮೇಲ್ಚಖಂಡಗಳು ಇವೆ. ಈ ಗುಹೆಗಳ ಮುಖಾಂತರವೇ ಚಕ್ರವರ್ತಿಗಳು ಉತ್ತರದ 3 ಖಂಡಗಳನ್ನು ಜಯಿಸಿ ವಾಪಸ್ಸು ಬರುತ್ತಾರೆ.
ಆದ್ದರಿಂದಲೇ ಈ ಪರ್ವತದ ಹೆಸರು ವಿಜಯಾರ್ಧ ಎಂದು ಇದೆ. ಏಕೆಂದರೆ ಇಲ್ಲಿಯವರೆಗೆ ತಲುಪಿದ ಮೇಲೆ ಚಕ್ರವರ್ತಿಯ ಅರ್ಧ ವಿಜಯವಾಗುತ್ತದೆ. ಉತ್ತರದ 3 ಖಂಡಗಳ ಮಧ್ಯದ ಖಂಡಗಳಲ್ಲಿ ವೃಷಭಾಚಲ ಪರ್ವತವಿದೆ. ಅದರ ಮೇಲೆ ಚಕ್ರವರ್ತಿಗಳು ತಮ್ಮ ಹೆಸರನ್ನು ಕೊರೆಯುತ್ತಾರೆ. ಭರತ ಕ್ಷೇತ್ರದಂತೆಯೇ ಕೊನೆಯ ಐರಾವತ ಕ್ಷೇತ್ರ ಇದೆ. ಅದರಲ್ಲಿಯೂ ವಿಜಯಾರ್ಧ ಪರ್ವತ ಇತ್ಯಾದಿಗಳು ಇವೆ. ಹಾಗೂ ವಿಜಯಾರ್ಧ ಪರ್ವತ ಮತ್ತು ರಕ್ತೋದ ನದಿಗಳ ಕಾರಣದಿಂದ ಅದರಲ್ಲಿಯೂ 6 ಖಂಡಗಳಾಗುತ್ತವೆ. ಎಲ್ಲ ಕ್ಷೇತ್ರಗಳ ಮಧ್ಯದಲ್ಲಿ ವಿದೇಹ ಕ್ಷೇತ್ರವಿದೆ. ಈ ಕ್ಷೇತ್ರವು ನಿಷಧ ಮತ್ತು ನೀಲ ಪರ್ವತಗಳ ಮಧ್ಯದಲ್ಲಿ ಇದೆ. ಅಲ್ಲಿ ಮನುಷ್ಯರು ಆತ್ಮಧ್ಯಾನದ ಮುಖಾಂತರ ಕರ್ಮಗಳನ್ನು ನಷ್ಟಗೊಳಿಸಿ ದೇಹದ ಬಂಧನದಿಂದ ಸದಾ ಬಿಡುಗಡೆ ಹೊಂದುತ್ತಾರೆ. ಇದರಿಂದಲೇ ಅದರ ಹೆಸರು ವಿದೇಹ ಎಂದಾಗಿದೆ. ಆ ವಿದೇಹ ಕ್ಷೇತ್ರದ ಮಧ್ಯದಲ್ಲಿ ಸುಮೇರು ಪರ್ವತವಿದೆ. ಸುಮೇರುವಿನ ಪೂರ್ವ ದಿಕ್ಕಿನಲ್ಲಿ ಪೂರ್ವ ವಿದೇಹವು ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಪಶ್ಚಿಮ ವಿದೇಹವು ಇದೆ. ನೀಲ ಪರ್ವತದಿಂದ ಹೊರಟ ಸೀತಾ ನದಿ ಪೂರ್ವ ವಿದೇಹದ ಮಧ್ಯದಿಂದ ಹರಿಯುತ್ತದೆ ಮತ್ತು ನಿಷಧ ಪರ್ವತದಿಂದ ಹೊರಟ ಸೀತೋದ ನದಿಯು ಪಶ್ಚಿಮ ವಿದೇಹದ ಮಧ್ಯದಿಂದ ಹರಿಯುತ್ತದೆ. ಇದರಿಂದ ಈ ನದಿಗಳ ಕಾರಣದಿಂದಲೇ ಪೂರ್ವ ವಿದೇಹ ಮತ್ತು ಪಶ್ಚಿಮ ವಿದೇಹ ಎಂದು 2 ಭಾಗಗಳಾಗಿವೆ. ಹೀಗೆ ವಿದೇಹ ಕ್ಷೇತ್ರದಲ್ಲಿ 4 ಭಾಗಗಳಾಗಿವೆ. ಪ್ರತ್ಯೇಕ ಭಾಗದಲ್ಲಿ 8 ಉಪವಿಭಾಗ ಇವೆ. ಈ ಪ್ರತ್ಯೇಕ ಉಪವಿಭಾಗಗಳು ಒಂದೊಂದು ಸ್ವತಂತ್ರ ದೇಶಗಳಾಗಿವೆ. ಹೀಗೆ ವಿದೇಹ ಕ್ಷೇತ್ರದಲ್ಲಿ 8x4 32 ದೇಶಗಳಿದ್ದು ಎಲ್ಲವನ್ನು ವಿದೇಹ ಎಂದು ಕರೆಯುತ್ತಾರೆ. ಸುಮೇರು ಪರ್ವತ 1,00,000 ಯೋಜನ ಎತ್ತರವಾಗಿದೆ. ಅದರಲ್ಲಿ 1,000 ಯೋಜನ ಪೃಥ್ವಿಯ ಒಳಗಡೆ ಇದ್ದು ಉಳಿದ 99,000 ಯೋಜನ ಪೃಥ್ವಿಯ ಮೇಲೆ ಇದೆ. ಅದರ 4 ಕಡೆ ಪೃಥ್ವಿಯ ಮೇಲೆ ಭದ್ರಶಾಲ ವನವಿದೆ. ಅದಕ್ಕಿಂತ 500 ಯೋಜನ ಮೇಲೆ ಸುಮೇರು ಪರ್ವತದ 4 ಕಡೆಯ ವೇದಿಕೆಯ ಮೇಲೆ 2ನೆಯ ನಂದನ ವನ ಇದೆ. ನಂದನ ವನದಿಂದ 62,000 ಯೋಜನದ ಮೇಲೆ ಪರ್ವತದ 4 ಕಡೆಯ ವೇದಿಕೆಯ ಮೇಲೆ 3ನೆಯ ಸೌಮನಸ ವನವಿದೆ. ಸೌಮನಸ ವನದಿಂದ 36,000 ಯೋಜನ ಎತ್ತರದಲ್ಲಿ ಪರ್ವತದ ಶಿಖರದ ಕೆಳಭಾಗವಿದೆ. ಅದರ ಮಧ್ಯದಲ್ಲಿ 40 ಯೋಜನ ಎತ್ತರದ ಚೂಲಿಕವಿದೆ ಮತ್ತು ಚೂಲಿಕದ 4 ಕಡೆ ಪಾಂಡುಕ ವನವಿದೆ. ಈ ವನದಲ್ಲಿ 4 ದಿಕ್ಕುಗಳಲ್ಲಿಯೂ 4 ಶಿಲೆಗಳಿವೆ. ಆ ಶಿಲೆಗಳ ಮೇಲೆ ಪೂರ್ವ ವಿದೇಹ, ಪಶ್ಚಿಮ ವಿದೇಹ, ಭರತ
ಮತ್ತು ಐರಾವತ ಕ್ಷೇತ್ರಗಳಲ್ಲಿ ಜನಿಸಿರುವ ತೀರ್ಥಂಕರುಗಳ ಜನ್ಮ ಅಭಿಷೇಕ ಆಗುತ್ತದೆ. ಇನ್ನು ಮುಂದಿನ ಸೂತ್ರದಲ್ಲಿ 7 ಕ್ಷೇತ್ರಗಳ ವಿಭಾಗ ಮಾಡುವ 6 ಪರ್ವತಗಳ ಹೆಸರನ್ನು ತಿಳಿಯಲು ಇದ್ದೇವೆ. ಪಂಚಪರಮೇಶ್ವರ ಭಗವಾನ್ ಕಿ ಜೈ ಹೋ.